ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಮತ್ತು ಬೆಳಗಾವಿಯಲ್ಲಿ ಕೆಲವೊಂದಿಷ್ಟು ಹುದ್ದೆಗಳ ನೇಮಕಾತಿಯಲ್ಲಿ ನಡೆಯಲಿದೆ. ಇಲ್ಲಿ ಕೆಎಲ್ಇ ಟೆಕ್ನಾಲಜಿ ಯೂನಿವರ್ಸಿಟಿ ಇಲ್ಲಿ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಕೆಲವೊಂದು ಹುದ್ದೆಗಳಿಗೆ ಇಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ಫ್ಯಾಕಲ್ಟಿ ರಿಕ್ವೈರ್ಮೆಂಟ್ ಇಲ್ಲಿ ನಡೆಸಲಾಗುತ್ತಿದೆ, ಅಂದರೆ ಇಲ್ಲಿ ಹುದ್ದೆಗಳ ಅರ್ಜಿಯನ್ನು ಆಹ್ವಾನಿಸಲಾಗುತ್ತಿದೆ. ಕೆಎಲ್ಇ ಟೆಕ್ನಾಲಜಿ ಯೂನಿವರ್ಸಿಟಿ ಹುಬ್ಬಳ್ಳಿ ಇನ್ವೈಟೆಡ್ ಅಪ್ಲಿಕೇಶನ್ ಫಾರ್ ದ ಫಾಲೋವಿಂಗ್ ಪೋಸ್ಟ್ ಇನ್ ಹುಬ್ಬಳ್ಳಿ ಆ್ಯಂಡ್ ಬೆಳಗಾವಿ ಕ್ಯಾಂಪಸ್, ಅಂದರೆ ಇಲ್ಲಿ ಹುಬ್ಬಳ್ಳಿ ಮತ್ತು ಬೆಳಗಾವಿ ಕ್ಯಾಂಪಸ್ಗಳಲ್ಲಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ಗೆ ಇಲ್ಲಿ ಹುದ್ದೆಗೆ ಅರ್ಜಿ ಆಗಿದೆ. ಉಪನ್ಯಾಸಕರು ಮತ್ತು ಸಂಪನ್ಮೂಲ ಉಪನ್ಯಾಸಕರ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಎಮ್.ಟೆಕ್ ವಿತ್ ಫಸ್ಟ್ ಕ್ಲಾಸ್ ಫ್ರಮ್ 3 ರೆಪ್ಯೂಟೆಡ್ ಯೂನಿವರ್ಸಿಟಿ ಆ್ಯಂಡ್ PhD ವಿತ್ ರಿಸರ್ಚ್ ಕ್ರೆಡಿಟ್ಸ್ ಇನ್ ರಿಲೆವೆಂಟ್ ಫೀಲ್ಡ್ ವಿತ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಪರ್ AICTE ನಾರ್ಮ್ಸ್, ಅಂದರೆ ಅವರು ಎಮ್.ಟೆಕ್ ಮತ್ತು ಫಸ್ಟ್ ಕ್ಲಾಸ್ನಲ್ಲಿ ರೆಪ್ಯೂಟೆಡ್ PhD ಕೂಡ ಇಲ್ಲಿ ಅವರು ಎಮ್.ಟೆಕ್ ಜೊತೆಗೆ ಅವರು PhD ಇಲ್ಲಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತದೆ. ಇಲ್ಲಿ ಇದು ಹುಬ್ಬಳ್ಳಿ ಬೆಳಗಾವಿ ಕ್ಯಾಂಪಸ್ಗಳಲ್ಲಿ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಕೂಡ ಆಹ್ವಾನಿಸಲಾಗಿದೆ. ಇಲ್ಲಿ ಫಾರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇಲ್ಲಿ ಅವರು ಅಧ್ಯಯನ ಮಾಡಿರಲೇಬೇಕು ಮತ್ತು ಅವರು ಕೂಡ ಇಲ್ಲಿ PhDಯನ್ನು ಹೊಂದಿರಬೇಕಾಗುತ್ತದೆ. ಅಂಥವರು ಮಾತ್ರ ಈ ಹುದ್ದೆಗೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಫಾರ್ ಸಿವಿಲ್ ಕೆಮಿಕಲ್ ಇಂಜಿನಿಯರಿಂಗ್ ಎಮ್.ಟೆಕ್ನಲ್ಲಿ ಅಧ್ಯಯನ ಮಾಡಿರಬಹುದು. BBA ಮುಖಾಂತರ ಅವರು ಅಧ್ಯಯನ ಮಾಡಿ ಈ ಹುದ್ದೆಗೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿದ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಮೂಲಕ ನೀವು ಇದಕ್ಕೆ ವಿದ್ಯಾನಗರ್ ಹುಬ್ಬಳ್ಳಿ, ಅಂದರೆ ಇಲ್ಲೇ ಧಾರವಾಡದಲ್ಲಿ ಇದು ಕಂಡುಬರುತ್ತದೆ. ಈ ಹೆಚ್ಚಿನ ಮಾಹಿತಿಗಾಗಿ ಅಲ್ಲೇ ನೀವು ಖುದ್ದಾಗಿ ಹೋಗಿ ಈ ಹುದ್ದೆಯ ಮಾಹಿತಿಯನ್ನು ನೀವು ಪಡೆಯಬಹುದು. JSS ಮೈಸೂರು, JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಇಲ್ಲಿ ಈ ಮಹಾವಿದ್ಯಾಲಯಗಳಲ್ಲಿ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇದು ಇನ್ವೈಟೆಡ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಫಾರ್ ದ ಡಿಪಾರ್ಟ್ಮೆಂಟ್ ಆಫ್ CSC ISC IAML. ಇಲ್ಲಿ ಈ ವಿಶ್ವವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಇಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ಈ ಕೆಳಗಿನ ಇಮೇಲ್ ಮುಖಾಂತರ ಅಥವಾ ಈ ಕೆಳಗಿನ ವೆಬ್ಸೈಟ್ ಮುಖಾಂತರ ನೀವು ಈ ಹುದ್ದೆಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಶ್ರೀ ಶಾಂತೇಶ್ವರ್ ಇಂಗ್ಲೀಷ್ ಮೀಡಿಯಂ ಪ್ರೈಮರಿ ಸ್ಕೂಲಲ್ಲಿ ಕೂಡ ಇಲ್ಲಿ ಇದು ಒಂದು ಪ್ರೈಮರಿ ಸ್ಕೂಲ್ ಆಗಿರೋದು, ಇದು ಇಂಗ್ಲೀಷ್ ಮೀಡಿಯಂ ಪ್ರೈಮರಿ ಸ್ಕೂಲ್ ಆಗಿರುತ್ತದೆ. ಇಲ್ಲಿ ವಾಂಟೆಡ್ ಟೀಚರ್ಸ್ ಅಂದರೆ 3 ಪೋಸ್ಟ್ಗಳಲ್ಲಿ ಶಿಕ್ಷಕ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಅಮೀನ್ಬಾವಿ ಡಿಸ್ಟಿಕ್ ಧಾರವಾಡದಲ್ಲಿ ಈ ಅಮೀನ್ಬಾವಿ ಶಾಲೆ ಆದಂಥ ಶಾಂತೇಶ್ವರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಶಿಕ್ಷಕ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಒಟ್ಟು 3 ಹುದ್ದೆಗಳು. ಇಲ್ಲಿ ಕ್ವಾಲಿಫಿಕೇಷನ್ NTC ಅಥವಾ D.Ed ಕೂಡ ಅವರು ವಿದ್ಯಾರ್ಹತೆ ಹೊಂದಿರಬೇಕು. ಅಂಥವರು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. 2 ವರ್ಷ ಇಲ್ಲಿ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ನಿಮಗೆ ಇಲ್ಲಿ ನೀಡಲಾಗಿದೆ. ಮತ್ತು ಟೀಚಿಂಗ್ ಇಂಗ್ಲೀಷ್ ಮೀಡಿಯಂನಲ್ಲಿ ಓನ್ಲಿ, ಅಂದರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬಹುದಾದರೆ ಇಂಗ್ಲೀಷ್ ಮೀಡಿಯಂನಲ್ಲಿ ನೀವು ಟೀಚ್ ಮಾಡಬೇಕಾಗಿರುತ್ತದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ವಾಲ್ಕ್-ಇನ್ ಇಂಟರ್ವ್ಯೂ ಆನ್ 26/6/24 at 10 AM, ಅಂದರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸುವವರು ಇದೇ ತಿಂಗಳು 26/6/2024 ನೇರ ಸಂದರ್ಶನದ ಮೂಲಕ ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮುಖಾಂತರ ನೀವು ತೆಗೆದುಕೊಂಡು ಹೋಗಿ ಇದಕ್ಕೆ ನೇರ ಸಂದರ್ಶನವನ್ನು ನೀವು ನೀಡಬಹುದು. ಫಾರ್ ಎನಿ ಕ್ಲಾರಿಫಿಕೇಷನ್ ಕಾಂಟ್ಯಾಕ್ಟ್, ಅಂದರೆ ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಕೆಳಗೆ 3 ನಂಬರ್ಗಳನ್ನು ನೀಡಲಾಗಿದೆ. ಆ ನಂಬರ್ಗಳಿಗಾಗಿ ನೀವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಭಾರತ ಸರ್ಕಾರದ ಒಂದು ಉದ್ಯಮವಾಗಿದೆ. ಇಲ್ಲಿ ರಕ್ಷಣಾ ಸಚಿವರ ಅಡಿಯಲ್ಲಿ ಇದು ಈ BEML ಕಂಪನಿ ಒಂದು ಕಂಡುಬರುತ್ತದೆ. ಇದು ನಮ್ಮ ಭಾರತ ಮಹಾರತ್ನಗಳಲ್ಲಿ ಕೂಡ ಇದು ಒಂದು ಕಂಪನಿ ಆಗಿರುವುದರಿಂದ ಇಲ್ಲಿ ನೇಮಕಾತಿ ಪ್ರಕಟಣೆ ಮಾಡಲಾಗಿದೆ. BEML ಲಿಮಿಟೆಡ್ ಒಂದು ವೈವಿಧ್ಯಮಯ ಕೇಂದ್ರ ಸಾರ್ವಜನಿಕ ವಲಯದ ಕಂಪನಿಯಾಗಿದ್ದು ಯಶಸ್ಸಿನ ಹಾದಿಗೆ ಸಂಬಂಧಿಸಿದಂತೆ ವಿವಿಧ ವ್ಯವಹಾರ ಸಾಲುಗಳಲ್ಲಿ ಆಧಾರ ನಾವೀನ್ಯತೆ ಅಳವಡಿಕೆ ಏಕೀಕರಣಕ್ಕೆ ಪ್ರಸಿದ್ಧವಾಗಿದೆ. ಅಂದರೆ ಇದು ಕೂಡ ಒಂದು ಅತ್ಯುತ್ತಮ ದರ್ಜೆಯ ಕಂಪನಿಯಾಗಿದೆ. ಇದು ಭಾರತ ಸರ್ಕಾರದ ಒಡೆತನದಲ್ಲಿ ಬರುವಂಥ ಒಂದು ಪ್ರತಿಷ್ಠಿತ ಕಂಪನಿಯಾಗಿದೆ. ಇಲ್ಲಿ ITA ಪ್ರಶ್ನಾರ್ಥಿಗಳು ಫಿಟ್ಟರ್, ಟರ್ನರ್, ಮೆಷಿನಿಸ್ಟ್, ಎಲೆಕ್ಟ್ರಿಕಲ್ ವೆಲ್ಡರ್ ಹುದ್ದೆಗೆ ಇಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ಒಟ್ಟು 54 ಹುದ್ದೆಗಳು ಇಲ್ಲಿ ಅವರಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ.
ನಂತರ ಸಹಾಯಕ ಕಚೇರಿ ಪ್ರಶ್ನಾರ್ಥಿಗಳು ಅಂದರೆ ಇಲ್ಲಿ ಅವರು ಅಪ್ರಿಷಿಯೇಟ್ ಮೂಲಕ ಈ ಹುದ್ದೆಗಳು ಅವರು ಅರ್ಜಿಯನ್ನು ಸಲ್ಲಿಸುತ್ತಾರೆ. ಈ ಒಟ್ಟು ಹುದ್ದೆಗಳು 46 ಹುದ್ದೆಗಳು ಇಲ್ಲಿ ಅವರು ಕೂಡ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಮ್ಮ ಜನಸ್ನೇಹಿ ಸಂಸ್ಥೆಯ ಭಾಗವಾಗಿರಿ. ವಿವರವಾದ ಜಾಹೀರಾತು ಮತ್ತು ಅರ್ಜಿ ಪ್ರಕ್ರಿಯೆ ತಮ್ಮ ವೆಬ್ಸೈಟ್ ಅನ್ನು ನೀವು ಭೇಟಿ ಮಾಡಬಹುದು. ಅಂದರೆ ಇದರ ಹೆಚ್ಚಿನ ಮಾಹಿತಿಗಾಗಿ ನೀವು ಪಡೆಯಬೇಕಾದರೆ ಈ BML ಲಿಮಿಟೆಡ್ನ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ಹೋಗಿ ನೀವು ಇದರ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆಯಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ ಇದ್ದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.